ಅಲ್ಲ, ಭರತ್ ರೆಡ್ಡಿನೇ ಸ್ಪಾಟಲ್ಲಿ ಇದ್ದಿದ್ದಿದ್ರೆ ಮನೆಯೆಲ್ಲ ಸುಟ್ಟಾಕ್ಬಿಡ್ತಿದ್ದೆ ನಾನು ಇರಲಿಲ್ಲ ಸ್ಪಾಟಲ್ಲಿ ಅಂತ ಭರತ್ ರೆಡ್ಡಿ ಹೇಳಿರೋದು. ಸ್ಪಾಟಿಗೆ ಬಂದಲ್ಲ, ಕುಡಿದು ಗಾಂಜಾ ಹಾಕೊಂಡ್ಬಿಟ್ಟು ಅವನು ಆ ಮತ್ತಲ್ಲೇ ಬಂದ್ಬಿಟ್ಟು ನಾನು ಅದಕ್ಕೆ ಮಾಧ್ಯಮ ಸ್ನೇಹಿತರಿಗೆ ಇಮಿಡಿಯೇಟ್ ಆಗಿ ಅವ್ನು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತ ನಾನು ಕೇಳಿದೆ. ರಮಾಕಾಂತ್ ಅವರೇ, ಒಂದೇ ವಿಷಯ, 7-7:30 ನಡುವೆ ಒಂದು ಘಟನೆ ಆಯಿತು. ಸತೀಶ್ ರೆಡ್ಡಿ ಮತ್ತು ಅವ್ರ ಹಿಂಬಾಲಕರನ್ನು ಇವನು ಭರತ್ ರೆಡ್ಡಿ ಮುಂದೆ ಇಟ್ಟು ಮನೆ ಮೇಲೆ ಗಲಾಟೆ ಮಾಡೋದ್ರ ಮೂಲಕ ನನ್ನ ಮೇಲೆ ಫೈರಿಂಗು, ಬಾಟಿಲ್ ಎಸೆತ, ಕಲ್ಲೆಸೆತ, ಇದೆಲ್ಲ ಒಂದು ಎಪಿಸೋಡ್ ಮುಗೀತು. ಒಂದು ಪೊಲೀಸರು ಎಷ್ಟು ವೈಫಲ್ಯ ಅಂದರೆ, ಪೊಲೀಸರು ಅವನ್ನ ಎಸ್ಕಾರ್ಟ್ ಮಾಡ್ಕೊಂಡ್ಬಿಟ್ಟು SP ಸರ್ಕಲ್ ಇಂದ ನಮ್ಮ ಮನೆ ತನಕ ಕರ್ಕೊಂಡು ಬಂದು ಮತ್ತೆ ಗಲಾಟೆಗಳು ಮಾಡಿ ಮತ್ತೆ ಫೈರಿಂಗ್ ಮಾಡಿ ಮನೆ ಮೇಲೆ 9 ಗಂಟೆಗೆ ಆ ರಾಜಶೇಖರ ರೆಡ್ಡಿ ಅನ್ನೋ ಒಬ್ಬ ಅಮಾಯಕನ ಅವರೇ ಆ ಪ್ರೈವೇಟ್ ಗನ್ಮ್ಯಾನ್ ಮೂಲಕ ಸಾಯಿಸಿದ್ದನ್ನ ನಾನು ನಿನ್ನೆ ಎಲ್ಲ ವಿಡಿಯೋಗಳಲ್ಲಿ ಕೂಡ ಆ ಹುಡುಗ ಓಡೋಗ್ತಾ ಇದ್ರೆ ಲಾಠಿ ಚಾರ್ಜ್ ಅಲ್ಲಿ ಆ ಹಿಂದೆಯಿಂದ ನಿಮಗೆ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಆ ಪ್ರೈವೇಟ್ ಗನ್ಮ್ಯಾನ್ ಉದ್ದೇಶಪೂರ್ವಕವಾಗಿ ಅವನಲ್ಲಿ MLA ನಾರಾ ಭರತ್ ರೆಡ್ಡಿ ಸಮಕ್ಷಮದಲ್ಲೇ ಸಾಯಿಸಿದ್ದು. ಅದಕ್ಕೆ ಅವ್ನು ಸತೀಶ್ ರೆಡ್ಡಿ ಒಂದು ಎಪಿಸೋಡ್ 7-7:30 ಎಪಿಸೋಡ್ ಅಲ್ಲಿ ಅವನ್ನ ಬಂಧನ ಮಾಡಬೇಕು, 9 ಗಂಟೆ ಎಪಿಸೋಡ್ ಅಲ್ಲಿ ಭರತ್ ರೆಡ್ಡಿ ಮತ್ತು ಇನ್ನಿತರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಾವು ನಿನ್ನೆ ಬಹಳ ಗಂಭೀರವಾಗಿ ಡಿಮ್ಯಾಂಡ್ ಮಾಡಿದ್ದೀವಿ. 8 ದಿನ ಆಯಿತು, ಪೊಲೀಸರು ಇದುವರೆಗೂ ಅರೆಸ್ಟ್ ಮಾಡ್ತಾ ಇಲ್ಲ. ಮತ್ತು ಅವನೇನು ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ, ಜನಾರ್ದನ್ ರೆಡ್ಡಿ ಮನೆ ಸುಟ್ಟಾಕ್ತೀನಿ, ಜನಾರ್ದನ್ ರೆಡ್ಡಿನ ಸಾಯಿಸೋದಕ್ಕೆ ನನಗೆ 1000 ಮಾರ್ಗಗಳಿದೆ ಅಂತ ಹೇಳಿ ಬಹಿರಂಗವಾಗಿ ಮಾಧ್ಯಮಗಳ ಮೂಲಕ ಹೇಳಿದ್ರು ಕೂಡ ದ್ವೇಷ ಭಾಷಣದ ಕಾಯ್ದೆ ತಗೊಂಡು ಬಂದಿರುವಂತ ಈ ಸರ್ಕಾರ ಅವನ್ನ ಬಂಧಿಸಲಿಲ್ಲ. ಜೊತೆಗೆ ಒಬ್ಬ ಕೊಲೆ, ಇದು ಕ್ಲಿಯರ್ ಕಟ್ ಒಂದು ಕೊಲೆ, ಇದು ಅವನ ಸಮಕ್ಷಮದಲ್ಲಿ ಓಡಿ ಹೋಗಿ ತನ್ನ ಬರೀ ಲಾಠಿ ಏಟಿಗೆ ಓಡೋಗೋ ಒಬ್ಬ ಹುಡುಗನ್ನ ಬೆನ್ನ ಹಿಂದೆ 4-5 ಅಡಿ ದೂರದಲ್ಲಿ ನೇರವಾಗಿ ಫೈರ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತಂದ್ರೆ, ಇದುವರೆಗೂ ಈ ಕ್ಷಣದವರೆಗೂ ಅವನು ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ, ನನ್ನ ಮೇಲೆ ಫೈರಿಂಗ್ ಮಾಡಿರುವಂತ ಸತೀಶ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ. ಇದೆಲ್ಲವೂ ನೋಡ್ತಾ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ, ಈ ಸಾಕ್ಷಾತ್ರು ಈ ರಾಜ್ಯದ ಉಪಮುಖ್ಯಮಂತ್ರಿ, ನಾನು MLA ಭರತ್ ರೆಡ್ಡಿ ಬೆನ್ನಿಗೆ ನಾನು ನಿಂತಿದ್ದೀನಿ, ನಾವೆಲ್ಲರೂ ಕೂಡ ಅವನ ಜೊತೆಯಲ್ಲಿ ಇದೀವಿ ಅಂತ ಅಂದ್ಮೇಲೆ ಈ ನಮ್ಮ ರಾಜ್ಯ ಪೊಲೀಸರಿಂದ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬಂಧನನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೇನೆ ರಮಾಕಾಂತ್. ಹಾಗಾಗಿ ನಾವು CBI ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಆಗ್ಬೇಕಂತ ಹೇಳಿ ಪಕ್ಷದ ವತಿಯಿಂದ ನಾವು ಡಿಮ್ಯಾಂಡ್ ಮಾಡಿರುವಂತದ್ದು.